ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಕಿವಿ ಮೂಗು ಗಂಟಲು ವಿಭಾಗದಿಂದ ನಮ್ಮ ಧ್ವನಿಯ ಆರೈಕೆ ಎಂಬ ವಿಷಯದಡಿ ವಿಶ್ವ ಧ್ವನಿ ದಿನವನ್ನು ಅತ್ಯಂತ ಉತ್ಸಾಹದಿಂದ ಆಚರಣೆ ಮಾಡಲಾಯಿತು. ವೃತ್ತಿಪರ ಧ್ವನಿ ಬಳಕೆದಾರರಲ್ಲಿ ಧ್ವನಿಯ ಆರೋಗ್ಯದ ಮಹತ್ವ ಮತ್ತು ಧ್ವನಿಯ ಆರೈಕೆಯ ಅಗತ್ಯತೆಯ ಬಗ್ಗೆ ಅರಿವು ಮೂಡಿಸಲಾಯಿತು. ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ವಾಕ್ ಮತ್ತು ಭಾಷಾ ತಜ್ಞರು ಡಾಕ್ಟರ್ ದಿವ್ಯಾ ಸೇಠ್ ಅವರು ಧ್ವನಿಯ ಆರೈಕೆ, ಧ್ವನಿಯ ಅಸ್ವಸ್ಥತೆಗಳನ್ನು ಗುರುತಿಸುವುದು ಮತ್ತು ವಿಶೇಷವಾಗಿ ತಮ್ಮ ವೃತ್ತಿಗಳಲ್ಲಿ ಧ್ವನಿಯನ್ನು ಹೆಚ್ಚು ಅವಲಂಬಿಸಿರುವ ವ್ಯಕ್ತಿಗಳಲ್ಲಿ ಆರೋಗ್ಯಕರ ಧ್ವನಿ ಕಾಪಾಡಿಕೊಳ್ಳುವ ಬಗ್ಗೆ ಮಾಹಿತಿಯನ್ನು ನೀಡಿದರು. It's very important that we understand how we care for our voice, especially professionals like singers, teachers who are constantly using their voice. A lot of strain and stress results in damage to the vocal cords, which is why the best way is to prevent the damage. Once the damage is done, it is very difficult to recover, and the recovery may not be 100% like how your voice was previously. So before the insult, before the damage, it is better we prevent it and we take care of our voices. In that view, today we have this program to focus on vocal hygiene. So she will be talking about how we can maintain a good voice, what is vocal hygiene, how we have to give voice rest, and what are practices that help us in maintaining our voice. So I'm sure it will be quite fruitful, and I'm glad that we've had all the singers, the troupe, madams, students, and all of them have come here, so that I'm sure it will be a useful session. ಸ್ನಾತಕೋತ್ತರ ENT ವಿದ್ಯಾರ್ಥಿನಿ ಡಾಕ್ಟರ್ ಪೂಜಾ ಧ್ವನಿಯ ವಿಕಸನವನ್ನು ವಿವರಿಸಿದರು. ಶರಣು ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ. Day-to-day communication, okay, and whatever work we are doing, we use voice in that. So then, who are these professional voice users? When all of us are using voice for whatever we are doing, what is this professional voice users? How do you decide who is a professional voice user? ಖ್ಯಾತ ಸಂಗೀತ ಶಿಕ್ಷಕಿ ವಿದುಷಿ ಸರೋಜಾ ಸುಧಾಕರ್ ಅವರನ್ನು ಈ ಸಂದರ್ಭ ಸನ್ಮಾನ ಮಾಡಲಾಯಿತು. ಪ್ರಾಂಶುಪಾಲರಾದ ಡಾಕ್ಟರ್ ವಿಶಾಲ್ ಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೈನಂದಿನ ಜೀವನದಲ್ಲಿ ಧ್ವನಿ ಆರೋಗ್ಯದ ಮಹತ್ವ ಕುರಿತು ಮಾಹಿತಿಯನ್ನು ನೀಡಿದರು. ಇಂದು ENT ಡಿಪಾರ್ಟ್ಮೆಂಟಿಂದ ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ವತಿಯಿಂದ ನಾವು ವಿಶ್ವ ಧ್ವನಿ ದಿನಾಚರಣೆಯನ್ನು ಆಚರಿಸಿದ್ದೇವೆ. ಇದರಲ್ಲಿ ಗೆಸ್ಟ್ ಲೆಕ್ಚರ್ ಆಗಿ ಡಾಕ್ಟರ್ ದಿವ್ಯಾ ಸೇಠ್ ಅವರು ನಮ್ಮ ಧ್ವನಿಪೆಟ್ಟಿಗೆಯ ವೋಕಲ್ ಹೈಜೀನ್ ಬಗ್ಗೆ ಉಪನ್ಯಾಸ ನೀಡಿರುತ್ತಾರೆ. ಹಾಗೂ ಶ್ರೀಮತಿ ಸರೋಜಾ ಸುಧಾಕರ್ ಇವರು ಅವರ ಮ್ಯೂಸಿಕ್ ಟೀಮ್ ಜೊತೆ ಬಂದು ಇದರ ಬಗ್ಗೆ ತಿಳಿದುಕೊಂಡಿರುತ್ತಾರೆ. ಹಾಗೂ ಇಲ್ಲಿ ಬೋಧಕೇತರ ವಿದ್ಯಾರ್ಥಿಗಳು ಎಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಗಿಸಿಕೊಟ್ಟಿರುತ್ತಾರೆ. ENT ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ಶ್ವೇತಾ, ಉಪಪ್ರಾಂಶುಪಾಲರಾದ ಡಾಕ್ಟರ್ ಇಶಾ ರಾವ್, CEO ರೋಹಿಣಿ ಮತ್ತು RMO ಡಾಕ್ಟರ್ ಧನಂಜಯ ಕುಮಾರ್ ಈ ಸಂದರ್ಭ ಪಾಲ್ಗೊಂಡಿದ್ದರು.